ಪೂಜೆ ಚಿಕ್ಕಮ್ಮ. ಹಾಯ್ ಎಲ್ರಿಗೂ. ಪ್ರತಿ ದಿವಸ ನಮ್ಮ ಅಪ್ಪನೇ ಪೂಜೆ ಮಾಡೋದು, ಬಟ್ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಅದಕ್ಕೆ ಮಮ್ಮಿ ಪೂಜೆ ಮಾಡ್ತಿರೋದು. ಆ್ಯಂಡ್ ನೀವು ನೋಡ್ಬೋದು ತುಂಬಾ ಸಿಂಪಲ್ ಯಟ್ ಎಲಿಗೆಂಟಾಗಿ ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಮಮ್ಮಿ ಅವತ್ತು ಹೊಸ ಸೀರೆ ಹಾಕೊಳ್ಳೋದು ಮರ್ತೇ ಹೋಗ್ಬಿಟ್ರು. ಅದೇ ಹೇಳಿದೆ, ಒಮ್ಮೆ ಹೊಸ ಸೀರೆ ಹಾಕೋಬೇಕು ತಾನೇ ಹಬ್ಬ ಅಲ್ವಾ ಅಂತ. ನಮ್ಮ ತೆಗೆದಿಟ್ಟಿದ್ದಾರೆ, ಬಟ್ ಹಾಕೊಳ್ಳೋದು ಮರ್ತು ಬಿಟ್ರು ಅಂತ ಹೇಳಿದ್ರು. ಅದಾದ್ಮೇಲೆ ಸರಿ ಆಮೇಲೆ ಹಾಕುವ ಅಂತ ಅಂದರೆ ಆಮೇಲೆ ತಿಂಡಿ ಆಯಿತು, ಅಡುಗೆ ಆಯಿತು, ಊಟ ಆಯಿತು, ಇನ್ನೇನು ದಿವಸನೇ ಮುಗೀತು, ಬೇಡ ಬಿಡು ಆಮೇಲೆ ಹಾಕ್ತೀನಿ ಅಂತ ಸುಮ್ಮನೆ ಹಾಗೆ ಇಟ್ಬಿಟ್ರು. ಅಮ್ಮ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೂ ಶುಭಾಶಯಗಳು ಮಾಡ್ತಾ ಇದೀಯಮ್ಮ. ನೀ ಸ್ನಾನ ಮಾಡಿಸ್ಬಿಟ್ಟು ನನಗೆ ಬೆಳಗ್ಗೆ ಫ್ರೆಶ್ ಆಗಿ ಶುಭಾಶಯಗಳು ಮಾಡಿಸಿದ್ಯಾ. ಸೊ ಯಾವಾಗಲೂ ಹೇಳೋ ಥರನೇ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಮನೇಲಿ ಮಹಾಲಕ್ಷ್ಮಿ ಬಂದು ನಮ್ಮ ಅಮ್ಮನೇ. ಸೊ ಒಂದು ಮಹಾಲಕ್ಷ್ಮಿನೇ ಮನೆಗೆ ಪೂಜೆ ಮಾಡೋ ಥರ ಇದೆ. ಆ್ಯಂಡ್ ದೇವ್ರ ಪೂಜೆ ಆದಮೇಲೆ ಆಚೆ ಹೊಸ್ಲು ಪೂಜೆ ಆಗಲಿ, ಮತ್ತು ಸೂರ್ಯ ದೇವತೆಗೆ ಪೂಜೆ, ತುಳಸಿಗೆ ಪೂಜೆ ಎಲ್ಲ ಮಾಡಿ ಮತ್ತೆ ನಮ್ಮ ಅಮ್ಮ ಒಳಗಡೆ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ ಫೋಟೋಸ್ಗೆಲ್ಲ. ಆ್ಯಂಡ್ ನಮ್ಮ ಹೇಳ್ತಾ ಇದ್ರು ಅಲ್ಲಿ ಮೇಲ್ಗಡೆ ಎಲ್ಲ ತೋರಣ ಎಲ್ಲ ತೋರಿಸು ಎಷ್ಟು ಚೆನ್ನಾಗಿ ಹೂವು ಹಾಕಿದ್ದೀನಿ ಅಂತ. ಆ್ಯಂಡ್ ಇವಾಗ ಇಲ್ಲಿ ನೋಡಿದ್ರೆ ಇದು ನಮ್ಮ ಚಿಕ್ಕದಾಗಿ ಪುಟ್ಟದ್ದು ಒಂದು ದೇವ್ರ ಮನೆ. ಆ್ಯಂಡ್ ದೇವ್ರ ಮನೆದು ಫುಲ್ ಕಂಪ್ಲೀಟ್ ಒಂದು ಟೋರ್ ಅಕ್ಕ ನಿಮಗೆ ಕೊಟ್ಟಿದ್ದಾಳೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಮಮ್ಮಿ ಫುಲ್ ಗೆಣಸು ಮತ್ತು ಸಿಹಿ ಪೊಂಗಲ್, ಖಾರ ಪೊಂಗಲ್, ಹಣ್ಣು ಎಲ್ಲ ಇಟ್ಟಿದ್ದಾರೆ ನೋಡಿ. ಸೊ ಹಬ್ಬದ ದಿವಸ ಪ್ರತಿಯೊಬ್ಬರು ಮನೆಯಲ್ಲೂ ಬೇಗ ಸ್ನಾನ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಂದು ಸಹ ಅವತ್ತು ಬೇಗನೆ ಸ್ನಾನ ಆಗಿತ್ತು. ಆ್ಯಂಡ್ ನೀವು ನೋಡ್ಬೋದು ನಾನು ಹೇರ್ ಡ್ರೈ ಬಂದು ಲೈಕ್ ಟವಲಿಂದಾನೇ ಒಣಗಿಸ್ತಿರೋದು, ಹೇರ್ ಡ್ರೈಯರ್ ಯೂಸ್ ಮಾಡ್ತಾ ಇಲ್ಲ. ಎಲ್ಲಾದರೂ ಆಚೆ ಹೋಗಬೇಕು ಇಲ್ಲ ಸ್ವಲ್ಪ ಬೇಗ ಲೈಕ್ ಅರ್ಜೆಂಟ್ ಇದ್ದರೆ ಮಾತ್ರ ಹೇರ್ ಡ್ರೈಯರ್ ಯೂಸ್ ಮಾಡೋದು, ಅಥವಾ ಟವಲ್ ಏನಾದರೂ ಬಿಸಿಲಲ್ಲೇ ಕೂದಲನ್ನ ಒಣಗಿಸ್ತೀನಿ. ಹಲೋ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಡಚಸ್ ಪ್ರಪಂಚ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬಾನೇ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಎಲ್ರಿಗೂ ಫಸ್ಟ್ ತುಂಬಾ 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 ಥ್ಯಾಂಕ್ಸ್, ಬಿಕಾಸ್ ಎಲ್ಲ ವಿಡಿಯೋಸ್ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಂಡ್ ಇವಾಗ ಕಮಿಂಗ್ ಟು ದ ಪಾಯಿಂಟ್. ಸೊ ಫಸ್ಟ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಚೆನ್ನಾಗಿರಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಸೊ ಫುಲ್ ಫ್ರೆಶ್ ಆಗಿನಿ ಅಂಡ್ ಈ ಒಂದು ಹೊಸ ಟಾಪ್ ನ ತಗೊಂಡಿದ್ದೀನಿ. ಒಂಥರ ಸಿಂಪಲ್ ಟಾಪ್ ಏನೆ. ಅಂಡ್ ಈ ಒಂದು ಟಾಪ್ ತಗೊಂಡು ಝೂಡಿಯೋದಲ್ಲಿ. ಸೊ ಏನು ಜಸ್ಟ್ ಒಂದು 500 ರೂಪೀಸ್ ಟಾಪ್ ಅಷ್ಟೇ ಇದು, ಬಟ್ ಚಂದ ಕಾಣಿಸ್ತಾ ಇದೆ. ಅಂಡ್ ಏನ್ ಗೊತ್ತಾ, ಒಂದ್ ಸ್ವಲ್ಪ ಲೂಸ್ ಆಗಿದೆ. ನಾನೇ ಒಂದ್ ಸ್ವಲ್ಪ ಲೂಸ್ ಆಗಿ ಮಡಗಿದ್ದೀನಿ, ಲೈಕ್ ಸ್ಟಿಚಸ್ ಏನ್ ಆಲ್ಟ್ರೇಷನ್ ಏನ್ ಮಾಡಿಸಿಲ್ಲ, ಬಿಕಾಸ್ ಫೀಡಿಂಗ್ ಸಹ ಮಾಡಿಸ್ಬೇಕು, ಫೀಡಿಂಗ್ ಮಾಡ್ಸಕ್ಕೆ ಈಸಿ ಆಗ್ಬೇಕು ಅಂತ. ಅಂಡ್ ಮೋರ್ ಓವರ್ ಏನ್ ಗೊತ್ತಾ, ಇತ್ತೀಚೆಗೆ ನನಗೆ ಬಾಡಿ ಫಿಟ್ಟಿಂಗ್ ಡ್ರೆಸ್ ಇತ್ತೀಚೆಗೆ ಇಷ್ಟ ಆಗ್ತಾ ಇಲ್ಲ. ಮುಂಚೆ ಜಾಸ್ತಿ ಬಾಡಿ ಫಿಟ್ಟಿಂಗ್ ಡ್ರೆಸ್ ಆಗ್ತದೆ, ಬಟ್ ಇತ್ತೀಚೆಗೆ ಸ್ವಲ್ಪ ಲೂಸ್ ಸಹ ಟ್ರೆಂಡ್ ಕೂಡ ಇದೆ ಅಂಡ್ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂತ ಒಂದ್ ಸ್ವಲ್ಪ ಲೂಸೇ ಮಡಗಿದ್ದೀನಿ. ಅಂಡ್ ತುಂಬಾನೇ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ ನಿಮ್ಗೆ ನಾನು ಯಾವ ತರ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಅಂಡ್ ಲೆಗಿನ್ಸ್ ಬಂದು ಆಬ್ವಿಯಸ್ಲಿ ಕಲರ್ಸ್ ಇಂದ ತಗೊಂಡಿದ್ದು. ಸೊ ಬನ್ನಿ, ಈ ಒಂದು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಯಾವ ತರ ಆಚರಿಸ್ತೀವಿ, ಯಾವ ತರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ಒಂದು ವ್ಲಾಗ್ ಅಲ್ಲಿ ನಿಮ್ಗೆ ಫುಲ್ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅಂಡ್ ಎಸ್, ಅಷ್ಟೊಂದೇನು ಗ್ರ್ಯಾಂಡ್ ಆತರ ಏನಿಲ್ಲ, ಸಿಂಪಲ್ ಆಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಯುಗಾದಿ ಹಬ್ಬ ಜಾಸ್ತಿ ಗ್ರ್ಯಾಂಡ್ ಆಗಿ ಮಾಡ್ತೀವಿ, ಸಂಕ್ರಾಂತಿ ಹಬ್ಬ ಸಿಂಪಲ್ ಆಗಿನೇ. ಅಂಡ್ ಇನ್ವಾಗ ಏನ್ ಗೊತ್ತಾ, ಅಕ್ಕ ಆಗ್ಲಿ, ನಮ್ಮ ಕಣ್ಮಣಿ, ನಮ್ಮ ಬುದ್ಧಿನ, ಜೀಜು ಯಾರೂ ಇಲ್ಲ, ಅವರೆಲ್ಲ ಮಂಡ್ಯಕ್ಕೆ ಹೋದ್ರು. ಇನ್ಫ್ಯಾಕ್ಟ್ ಪ್ರತಿ ವರ್ಷ ಅವ್ರು ಮಂಡ್ಯಕ್ಕೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡೋದು. ಐ ಗೆಸ್ ಲಾಸ್ಟ್ ಇಯರ್ ಹೋಗಿರಲ್ಲ ಅನ್ಸುತ್ತೆ, ಬಿಕಾಸ್ ಲಾಸ್ಟ್ ಇಯರ್ ಅಕ್ಕ ಬಾಂಧಿ ಆಗಿದ್ಲು. ಸೊ ಲಾಸ್ಟ್ ಇಯರ್ ಮೇ ಬಿ ಹೋಗಿರಲ್ಲ, ಬಟ್ ಯೂಶಲಿ ಅವ್ರ ಸಂಕ್ರಾಂತಿ ಹಬ್ಬ ಬಂದು ಅಲ್ಲಿ ಅವ್ರ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದವರು. ಸೊ ಈ ವರ್ಷ ಒಂದ್ ಸ್ವಲ್ಪ ಖಾಲಿ ಅನ್ಸ್ತಾ ಇದೆ, ಮನೆಲ್ಲ ಒಂಥರ ಸೈಲೆಂಟ್ ಆಗಿದೆ, ಖಾಲಿ ಆಗಿದೆ. ಸುಮ್ನೆ ಅವರ ಪಡಿ ಅವರೆಲ್ಲ ರೆಡಿ ಆಗ್ಬಿಟ್ಟು ಅವ್ರವ್ರ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಒಂಥರ ಬೇಜಾರು, ಬಟ್ ಸ್ಟಿಲ್ ಖುಷಿಯಾಗಿದ್ದೀವಿ, ಒಳ್ಳೆ ಹೆಲ್ದಿ ಆಗಿದ್ದೀವಿ. ಸೊ ದಿಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ? ಅಂಡ್ ವಿಡಿಯೋ ಕಾಲ್ ಸಹ ಮಾಡಿದ್ವಿ. ಇವಾಗ ಜಸ್ಟ್ ಅಕ್ಕ ಮಾಡಿದ್ಲು, ನಂಗೆ ಫೋನ್ ಯಾರು ಮಾಡಿಲ್ಲ ಅಂತ. ಐ ವಾಸ್ ಲೈಕ್ ನಮ್ಗೆ ಕೆಲಸ ಇತ್ತು ಅದಕ್ಕೆ ಮಾಡಿಲ್ಲ ಅಂತ ಅಂದೆ, ಸುಮ್ಮನೆ ಜೋಕ್ ಆಗಿ. ಬಟ್ ಏನಂತಾರೆ, ಸ್ವಲ್ಪ ಬೆಳಗ್ಗೆ ಅಲ್ವಾ, ಸೊ ಸ್ವಲ್ಪ ಸ್ನಾನ, ಪೂಜೆ ಅದು ಇದು ಸ್ವಲ್ಪ ಕೆಲಸ ಆಯ್ತು. ಬಟ್ ಇವಾಗ ಮಾಡ್ಬಿಟ್ಟು ಎಲ್ರಿಗೂ ವಿಶ್ ಮಾಡಿದ್ವಿ. ಅಂಡ್ ನಮ್ಮ ಮುದ್ದಿನ ಕೂಡ ಹೇರ್ ಕಟ್ ಮಾಡಿದ್ದಾನೆ. ಸೊ ಒಂಥರ ಚೆನ್ನಾಗಿ ಮುದ್ದ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದ. ನಮ್ಮ ಜಿಂಕಿ ತಿಂಡಿ ಮಾಡ್ತಾ ಇದ್ದ, ಇನ್ನು ಒಂದ್ಸರಿ ತಿನ್ಸ್ತಾ ಇದ್ಲು ಅಕ್ಕ. ಸೊ ಅಲ್ಲಿ ಮಂಡ್ಯದಲ್ಲಿ ಫುಲ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಸಂಕ್ರಾಂತಿ ಹಬ್ಬನ. ಸೊ ಅಲ್ಲಿ ನೀವು ಅಕ್ಕ ವ್ಲಾಗ್ ಅಲ್ಲಿ ನೋಡ್ತೀರಾ ಅಥವಾ ಮುಂದಕ್ಕೆ ನೋಡ್ತೀರಾ. ಸೊ ಇಲ್ಲಿ ಅಂದ್ರೆ ನಾವು ಸೆಲೆಬ್ರೇಟ್ ಮಾಡೋದು ಸಿಂಪಲ್ ಆಗೇನೆ, ಬಟ್ ಚೆನ್ನಾಗಿ ಮಾಡ್ತೀವಿ. ಊಟ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಹೊಸ ಬಟ್ಟೆ ಎಲ್ಲ ಹಾಕಿ ಕುತ್ಕೊಂಡು ಮಾತಾಡ್ಕೊಂಡು ಅಷ್ಟೇ ಡನ್ ವಿತ್ ಸಂಕ್ರಾಂತಿ ಹಬ್ಬ. ಮತ್ತೆ ಅದೇ ರಾಗ ಅದೇ ಹಾಡು. ಸೊ ಎಸ್, ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಅಂಡ್ ನಾನು ಹಾಗೂ ಅರುಣ್ ಅವರು ಅಂಡ್ ಲಡ್ಡು ನಾವು 3 ಜನ ಹೋಗ್ತಿರೋದು. ಅನ್ಕೊಂಡ್ವಿ HSR ಲೇಔಟ್ ಅಲ್ಲಿ ಇರೋದು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಬಟ್ ದೆನ್ ಹಾಗೆ ಹೇಳ್ದಂಗೆ ಒಂದ್ ಸ್ವಲ್ಪ ಲೇಟ್ ಆಗೋಯ್ತು. ಸೊ ಅರುಣ್ ಕೂಡ ಇವತ್ತು ಆಫೀಸ್ ಅಂದ್ರೆ ಕೆಲಸ ಇದೆ ಅವ್ರಿಗೆ. ಅಂಡ್
ಅದಕ್ಕೆ ಜಾಸ್ತಿ ದೂರ ಎಲ್ಲೋ ಹೋಗಕ್ಕಾಗಲ್ಲ ಅಂತ ಅಂದ್ರು. ಸರಿ ಆಯ್ತು, ಹೆಂಗೋ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಅಲ್ಲ, ಪಕ್ಕದಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಹೋಗ್ ಬರೋಣ, ಆಶೀರ್ವಾದ ತಗೊಂಡ್ ಬರೋಣ ಅಂತ ಹೊರಟಿದೀವಿ. ಸೊ ಅದಕ್ಕೆ ಒಂದು ಚಿಕ್ಕ ಇಂಟ್ರೋ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ಹೋಗೋಣ. ಅಂಡ್ ಯಾವ ತರ ಕಾಣಿಸ್ತಿದೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ, ಬಿಕಾಸ್ ಐ ಫೀಲ್ ನಾನು ಚಂದ ಕಾಣಿಸ್ತಾ ಇದೀನಿ ಅಂತ. ಒಂದು ಹೋಗ್ತಾ ಇದೆ ಮತ್ತೆ ಬಂದೆ. ಇನ್ನೊಂದು ಏನ್ ಗೊತ್ತಾ, ಐ ಪರ್ಸನಲಿ ಫೀಲ್ ಲೈಕ್ ನಾವು ತಲೆಗೆ ಸ್ನಾನ ಮಾಡ್ತೀವಲ್ಲ, ತಲೆಗೆ ಸ್ನಾನ ಮಾಡೋ ದಿವಸ ಏನೋ ಒಂಥರ ಮುಖಕ್ಕೆ ಫುಲ್ ಬ್ರೈಟ್ನೆಸ್ ಬಂದ್ಬಿಡುತ್ತೆ, ಒಂಥರ ಫುಲ್ ಏನೋ ಸಮಥಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತೀವಿ. ನನಗೆ ಅನಿಸ್ತಾ ಇತ್ತು ಲೈಕ್ ನಾನು ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ. ಫುಲ್ ಒಂಥರ ಒದ್ದೆ ಹೇರು, ಒಂಥರ ಫ್ರೆಶ್ ಫೇಸ್, ಹೊಸ ಬಟ್ಟೆ ಅಲ್ವಾ. ಸೊ ನಿಮ್ಗೇನಾದ್ರೂ ಆ ಥರ ಫೀಲ್ ಆಗುತ್ತಾ? ಸಪೋಸ್ ನೀವೇನಾದ್ರೂ ತಲೆಗೆ ಸ್ನಾನ ಮಾಡಿದ್ರೆ ಏನೋ ಒಂಥರ ಸಮಥಿಂಗ್ ಡಿಫ್ರೆಂಟ್, ಒಂಥರ ಗ್ಲೋ ತರ ಕಾಣಿಸುತ್ತೆ ಅಲ್ವಾ. ಸೊ ಎಸ್, ಇದೇ ಹೇಳ್ಬೇಕಿತ್ತು. ಬನ್ನಿ ಇವಾಗ ಹೋಗೋಣ. ನೋಡೋಣ ಬನ್ನಿ, ಹೋಗ್ಬಿಟ್ಟು ಬರೋಣ. ಯಾರು ಹೇಳ್ತಾರೆ ಲಡ್ಡುಗೆ ಕರ್ಕೊಂಡು ಹೋಗಿಲ್ಲ, ಬಿಕಾಸ್ ಲಡ್ಡು ಪಾರ್ಟಿ ಮಾಡ್ತಾ ನಮಗೆ ಲೇಟ್ ಆಗ್ತಾ ಇದೆ. ಸೊ ಒಂದ್ ದಿವಸ ನಂಗೆ ಯಾರು ಕೇಳಿದ್ರು, ಲಕ್ಷ್ಮಿ ನಿಂಗೆ ಬೇಜಾರ, ನನಗೆ ಎಲ್ಲೂ ಟ್ರಾವೆಲ್ ಮಾಡಕ್ಕೆ ಲೈಕ್ ನಾವು ಬೇಸಿಗೆ ಎಲ್ಲೂ ಟ್ರಾವೆಲ್ ಮಾಡೋಕ್ಕೆ ಆಗಿಲ್ಲ, ಎಲ್ಲೂ ಟ್ರಿಪ್ಸೇ ಹೋಗಿಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಅಂತ. ಸೊ ನಾನು ಅದೇ ಹೇಳಿದೆ ರೀ, ನನಗೆ ನೀವು 1000 ಕಿಲೋಮೀಟ್ರು ಅಥವಾ 100 ಕಿಲೋಮೀಟ್ರ್ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗಬೇಡಿ, ಪಕ್ಕದಲ್ಲಿ ನಾನು ಎಲ್ಲಾದ್ರೂ ನಿಮ್ಗೆ ಕರಿತೀನಿ ಅಂತಂದರೆ ಬನ್ನಿ ಇಲ್ಲಿಗೆ ಹೋಗೋಣ ಅಂತಂದರೆ ಟೈಮ್ ಸಿಗ್ದಾಗ ನನ್ನ ಜೊತೆ ಬನ್ನಿ, ಸ್ಪೆಷಲಿ ದೇವಸ್ಥಾನಕ್ಕೆ ಅಂತ. ಬಿಕಾಸ್ ಒಂದ್ಸತಿ ನಾನು ಅವ್ರಿಗೆ ದೇವಸ್ಥಾನಕ್ಕೆ ಕರೆದಿದ್ದೆ, ಅವ್ರಿಗೆ ಬರೋಕ್ಕೆ ಆಗಿಲ್ಲ. ಬಟ್ ಅವತ್ತು ಹಬ್ಬದ ದಿವಸ ಅಲ್ಲ, ನಾನು ಒಂದೇ ಸತಿ ಹೇಳಿದ್ದು ರೀ ದೇವಸ್ಥಾನಕ್ಕೆ ಹೋಗೋಣ ಅಂತ. ಎಲ್ಲೋ ಅವ್ರು ಒಂದು ಕಡೆ ನಾನು ಬರಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ನಾವು ಅವ್ರು ಪಟ್ಟ ಅಂತ ರೆಡಿ ಆಗಿಬಿಟ್ಟು ಸರಿ ಹೋಗೋಣ ಬಾ ಅಂತ ಅಂದರು. ನಂಗೆ ತುಂಬಾ ಖುಷಿ ಆಯಿತು, ನನ್ನ ಮಾತು ಅವ್ರು ಕನ್ಸಿಡರ್ ಮಾಡಿದ್ರಲ್ಲ ಅಂತ ಒಂಥರ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಆ್ಯಂಡ್ ದೇವಸ್ಥಾನದಿಂದ ಬಂದಮೇಲೆ ಅವರು ಇವಾಗ ನೀರೆಲ್ಲ ತುಂಬಿಸ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಅಂದರು. ಬಿಕಾಸ್ ಅವ್ರಿಗೆ ಅಲ್ಲಿ ಆಫೀಸ್ ಕೆಲಸ ಆಯಿತು ಆ್ಯಂಡ್ ಕೆಲವೊಂದು ಆಕ್ಸೆಸ್ ಪಾಯಿಂಟ್ ಬಂದು ಅಲ್ಲೇ ಇರೋದು, ಮನೇಲೇ ಇರೋದು ಅಂತ ಮನೆಗೆ ಹೊರಟರು ಅವರು. ರೀ ಹುಷಾರು, ಫೋನ್ ಮಾಡಿ. ಲ್ಯಾಪ್ಟಾಪ್ ತಗೊಂಡ್ರ, ಚಾರ್ಜರು, ಫೋನು, ಮನೆ ಕೀ. ಯಾಕ್ರಿ? ಸೊ ನಾವು ದೇವಸ್ಥಾನ ಹೋಗೋ ಬರೋ ತನಕ ನಮ್ಮ ಪೂಜೆನೆ ಮಾಡ್ತಾ ಇದ್ರು. ನಿಮ್ಗೆ ಅನ್ಸುತ್ತೆ ಏನು ಇಷ್ಟೊಂದು ಪೂಜೆ ಮಾಡ್ತಾರೆ ಅಂತ. ಕೆಲವೊಂದ್ಸತಿ ಹಬ್ಬದ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಲೇಟ್ ಆಗ್ಬಿಡುತ್ತೆ ಫ್ರೆಂಡ್ಸ್. ತಗಂಬ ಕಡ್ಲೆಕಾಯಿ, ಗೆಣಸು ಎಲ್ಲನೂ ಹಂಗೆ. ಅಯ್ಯೋ ತಾಡಿಯಲ್ಲಿ ಏನೋ ಮಾಡ್ತಾವಳೆ, ನಗಾಡಿಸ್ತಾ ಇದೀಯಾ? ಏನೋ ಗಾಣೆ ಅಂತದ್ದು. ಜೋರಾಗಿ ನಗ್ದಾವಾಗ ಸಂಕ್ರಾಂತಿ ಕೈಲಿ ಕೊಡ್ಬೇಕು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂಗೂ ವಿಶ್ ಮಾಡ್ರಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಸಿಹಿ ತಿನ್ನಿ, ಕಡಿಮೆ ಮಾತಾಡಿ. ಸಾಕಾ ಮಮ್ಮಿ? ಇವತ್ತಿಗೆ 1 ವರ್ಷಕ್ಕೆ ಅಕ್ಕ ಬಂದು ಸಂಕ್ರಾಂತಿ ಹಬ್ಬ, ವರ್ಷದ ಯಾವ ಸೀರೆ ಉಟ್ಕೋಬೇಕು ಅಂತ ಗೊಂದಲದಲ್ಲಿ ಅಮ್ಮ ಅಥವಾ ಅಜ್ಜಿ ಸೀರೆ ಉಟ್ಕೊಂಡು ನಾವು ಮಜಾ ಮಾಡ್ತೀವಿ. ಸೊ ಏನ್ ಗೊತ್ತಾ, ನೀವ್ ಅಕ್ಕಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಅಥವಾ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ತಾ ಇದ್ರ ಅಂತಂದ್ರೆ, ಅಕ್ಕ ಒಂದು ಚಿಕ್ಕ ಶಾರ್ಟ್ಸ್ ಅಂದ್ರೆ ರೀಲ್ಸ್ ತರ ಮಾಡಿದ್ದು, ಅವನ್ ಸೀರೆ ಹಾಕೊಂಡು ಈ ಒಂದು ಲೈನ್ಸ್ ನ ಹೇಳಿದ್ರು. ಸಂಕ್ರಾಂತಿ ಹಬ್ಬ, ವರ್ಷದ ಮೊದಲನೇ ಹಬ್ಬ, ಯಾವ ಸೀರೆ ಉಟ್ಕೋಬೇಕು ಅಂತ ಗೊಂದಲದಲ್ಲಿ ಅಮ್ಮ ಅಥವಾ ಅಜ್ಜಿ ಸೀರೆ ಇಟ್ಕೊಂಡು ಮಜಾ ಮಾಡ್ತೀವಿ ಅಂತ ಏನೋ ಹೇಳ್ತಾ ಇದ್ರು. ನಾನು ನಿಜಾನು ಅವತ್ತಿಂದ ಡೈಲಾಗ್ಸ್ ಬರ್ತಾ ಇಲ್ಲ ಅನ್ಕೋತಾ ನೀವು ರೀಕ್ರಿಯೇಟ್ ಮಾಡ್ಲಾ ಇದ್ನ ಬಿಕಾಸ್ ಅವ್ರವ್ರಂಗೆ ಹೇಳ್ತಾ ಇದ್ದೀನಿ, ಸೇಮ್ ರೀಕ್ರಿಯೇಟ್ ಮಾಡೋದು ಚೆನ್ನಾಗಿರುತ್ತೆ ಅಂತ. ನೋಡೋಣ. ಬಟ್ ಸಪೋಸ್ ಇವಾಗ ರೀಲ್ಸ್ ನೋಡಿಲ್ಲ ಅಂದ್ರೆ ನೋಡಿ, ಬಿಕಾಸ್ ತುಂಬಾನೇ ಚೆನ್ನಾಗಿ ಮಾಡಿದಾಳೆ ಅಕ್ಕ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಮಕರ ಸಂಕ್ರಾಂತಿ. ಥ್ಯಾಂಕ್ ಯು ಸೋ ಮಚ್. ಮಮ್ಮಿ ಏನಮ್ಮೇನೋ ಹೇಳ್ತಿದ್ದಲ್ಲ?
ಮನೆಯಲ್ಲಿ ಸಹ ಶನಿವಾರ ನೈಟು ಸ್ಯಾಟರ್ಡೆ ಗಿರಿನಗರದಿಂದ ಕೋಮಲ ಅನ್ನೋರು ಬಂದಿದ್ರು. ಎಷ್ಟು ಚೆನ್ನಾಗಿ ಎಷ್ಟು ಖುಷಿ ಪಟ್ಕೊಂಡು ನಮ್ಮನ್ನೆಲ್ಲ ಮಾತಾಡಿಸಿ ಎಷ್ಟು ಖುಷಿಯಾಗಿ ಪಿಜ್ಜಾ ತಿನ್ಕೊಳ್ಳೋದು. ಇನ್ನು ಹೊಸಿ ಎಲ್ಲ ಅವ್ರು ಎಷ್ಟು ಸ್ಮೈಲ್ 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 ಮುತ್ತಲ್ಲಿ ಬರೀ ಸ್ಮೈಲ್. ತುಂಬಾ ಚೆನ್ನಾಗಿ ಖುಷಿ ಆಯ್ತು ನನಗೆ ಅವ್ರು ಬಂದು ಮಾತಾಡಿಸಿ ಪಿಜ್ಜಾ ತಿಂದು. ಪಾಪ ಮಮ್ಮಿ ಕಾಮೆಂಟ್ ಸೆಕ್ಷನ್ ಹೊಸಿ ಜನ ಕೇಳಲ್ಲ, ಹೊಸಿ ಜನ ನಂದು ನಿನ್ನ ಮತ್ತೆ ನಂದು ಪಾಪ ಅಂತೆ. ನಂದು ಹತ್ರ ನಾವು ಜಾಸ್ತಿ ಕೆಲಸ ಮಾಡಿಸ್ಕೋತೀವಂತೆ. ನಂದು ಹಾರ್ಡ್ ವರ್ಕಿಂಗ್ ವುಮೆನ್ ಅಂತೆ. ನಂದು ಏನೇ ಹೇಳಕ್ ಇಷ್ಟಪಡ್ತೀಯ ನೀನು? ನಮ್ಮ ಮನೇಲಿ ಆಕ್ಚುಲಿ ಎಲ್ಲರೂ ಹಾರ್ಡ್ ವರ್ಕಿಂಗ್ ಏನೇ, ಅಕ್ಕ ಆಗ್ಲಿ, ರಚ್ಚು ಆಗ್ಲಿ, ನಾನಾಗ್ಲಿ, ಮಮ್ಮಿ ಆಗ್ಲಿ, ಡ್ಯಾಡಿ ಆಗ್ಲಿ. ಸೊ ಇದು ಮಮ್ಮಿ ಡ್ಯಾಡಿ ಬ್ಲಡ್ ಇಂದ ನಮ್ಗೆ ಬಂದ್ಬಿಟ್ಟಿದೆ ಹಾರ್ಡ್ ವರ್ಕಿಂಗು. ಪ್ರಾಬ್ಲಿ ಅಕ್ಕ ಲಚ್ಚು ಕ್ಯಾಮ್ರಾ ಮುಂದೆ ಇರೋದ್ರಿಂದ ಕಾಣಿಸಲ್ಲ ಜಾಸ್ತಿ, ಬಟ್ ಅವ್ರು ಬ್ಯಾಕ್ ಕ್ಯಾಮ್ರಾನು ತುಂಬಾ ಕೆಲಸ ಮಾಡ್ತಾರೆ, ಲಾಗ್ ಮಾಡ್ತಾರೆ. ಲಚ್ಚು ನೆನೆ ರಾತ್ರಿ ಬೆಳಗ್ಗೆ 5 ಗಂಟೆಗೆ ಮಲ್ಗೋಳಿ. ಓನ್ಲಿ ಶಿ ವಾಸ್ ಎಡಿಟಿಂಗ್, ಮನೆ ಕೆಲಸ ಆಗ್ಲಿ ಅವಳು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಾಳೆ. ಅಕ್ಕನೂ ಕೂಡ ಹಂಗೆ ಮಾಡ್ತಾಳೆ. ಸೊ ನಾನೇ ಎಲ್ಲ ನಮ್ಮ ಮನೇಲಿ ಎಲ್ಲರೂ ಕೆಲಸ ಮಾಡ್ತೀವಿ ಜಾಸ್ತಿ. ಓಕೆ ಫ್ರೆಂಡ್ಸ್, ಸೊ ನಮ್ಮ ಅಮ್ಮ ಇಲ್ಲಿದ್ದಾರೆ. ಹಾಯ್ ಮಮ್ಮಿ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಆರಾಮಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀವಿ. ಸಂಕ್ರಾಂತಿ ಹಬ್ಬ ಜೋರಾಗಿ ನಡೀತು. ಮಕ್ಕಳೇ ಇಲ್ಲ, ಒಬ್ಬ ಮಗವನೇ, ಒಬ್ಬವನೇ ಆದ್ರೂ ಮಲ್ಗವನೇ. ಸೊ ಎಲ್ರಿಗೂ ವಿಶ್ ಮಾಡಮ್ಮಿ. ವಿಶ್ ಯು ಹ್ಯಾಪಿ ಸಂಕ್ರಾಂತಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೆ ಒಳ್ಳೆ ಆರೋಗ್ಯ, ದೇವರು ಒಳ್ಳೆ ಆರೋಗ್ಯ ಕೊಟ್ಟಿ ಚೆನ್ನಾಗಿರ್ಲಿ ಅಂತ ನಾನು ಹಾಗೂ ನಮ್ಮ ಸಬ್ಸ್ಕ್ರೈಬರ್ಸ್ ಪ್ರೇ ಮಾಡ್ತೀವಿ. ಥ್ಯಾಂಕ್ ಯು. ಮತ್ತೆ ಏನು ಇವತ್ತು ಬೆಳಗ್ಗೆಯಿಂದ ಏನ್ ಮಾಡಿದ್ರಿ? ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ ಆಯ್ತು, ಇದ್ಕಿದ್ ಬೇಳೆ ಸಾಂಬಾರು ನಡೀತಾ ಆಯ್ತು. ಪ್ರೊಸೆಸಿಂಗ್ ಅಲ್ಲಿ ಐತೆ. ಇವಾಗ ನಾನು ಸ್ವಲ್ಪ ಅಮ್ಮಿಗೆ ಹೆಲ್ಪ್ ಮಾಡ್ಬೇಕು ಇದ್ ಮಾಡಕ್ಕೆ. ಏನು ಚಿಲ್ಕ್ಸೋದು ಏನು ಅಂತಾರೆ. ಸೊ ಅಷ್ಟೇನ. ಆಕ್ಚುಲಿ ಹಾಗೆ ಹೇಳ್ದಂಗೆ ಅಕ್ಕವ್ರು ಯಾರು ಇಲ್ಲ, ಸೊ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಇದ್ರೆ ಕಿತ್ತಾಡ್ತೀವಿ, ಇಲ್ಲಾಂದ್ರೆ ಬೇಜಾರಾಗುತ್ತೆ. ಏನು ಮಾಡಕ್ಕಾಗಲ್ಲ. ಅಲ್ಲಿ ಅವಳು ಮಜಾ ಮಾಡ್ತಾಳೆ, ನಾವು ಇಲ್ಲಿ ಮಜಾ ಮಾಡ್ತಾ ಇದ್ದೀವಿ ಅಂತ. ಬೆಳಗ್ಗೆಯಿಂದ ಒಂದು 10 ಸತಿ ವಿಡಿಯೋ ಕಾಲ್ ಮಾಡಾಯ್ತು. ಏನ್ ಮಾಡ್ತಿದ್ಯಾ, ಮಕ್ಕಳನ್ನ ತೋರಿಸು ಅನ್ಕೊಂಡು. ಆಕ್ಚುಲಿ ಅಲ್ಲಿ ಎಲ್ಲ ಸಾಯಂಕಾಲ ಹಬ್ಬ ಅಲ್ವಾ, ಸಾಯಂಕಾಲ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಫುಲ್ ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ಇನ್ನೇನ್ ಮಾಡ್ತಾರೆ, ಕಿಚ್ಚಾಯಿಸೋದೆಲ್ಲ ಮಾಡ್ತಾರೆ. ಹೇಳ್ಬಿರೋದೆಲ್ಲ ಸೋನಮ್ಮ ಚೆನ್ನಾಗಿ ಹೇಳ್ಬಿರ್ತಾಳೆ. ಹೊಸ ಸೀರೆ ಎಲ್ಲ ತಗೊಂಡೋಗ್ಯಾಳೆ. ನಾನು ಸೀರೆ ಕೊಟ್ಟಿದ್ದೀನಿ ಸರಿನಾ. ಅದೇ ನಾನು ಲಾಸ್ಟ್ ವ್ಲಾಗ್ ನೀವು ನೋಡಿರ್ತೀರಲ್ಲ, ಸಾರಿ ಎಲ್ಲ ಬ್ಲೌಸ್ ಎಲ್ಲ ಕೊಡೋದು ಅಂತ. ಬಟ್ ನಾನು ತಗೊಂಡ್ ಬರಕ್ಕೆ ಆಗಿಲ್ಲ. ಫೋನ್ ಮಾಡಿದ್ದೆ ಬಟ್ ರಿಸೀವ್ ಮಾಡಿಲ್ಲ ಅವರು. ಆಮೇಲೆ ನಾನು ಸಹ ಬಿಸಿ ಆಗ್ಬಿಟ್ಟೆ. ಅದಾದ್ಮೇಲೆ ಇನ್ನೇನ್ ಸೀರೆ ಹಾಕೊಳ್ಳಿ, ಸೀರೆ ಹಾಕೊಂಡು ಫೀಡಿಂಗ್ ಮಾಡ್ಸಕ್ ಆಗುತ್ತಾ, ಬಿಟ್ಟ ಹಾಕು ಅನ್ಕೊಂಡು ಸುಮ್ಮನಾಗ್ಬಿಟ್ಟೆ. ಅಕ್ಕ ಇದೊಂದು ಸ್ವಲ್ಪ ಹಾಕೋತಿದ್ನೇನೋ, ಕಂಪನಿ ಇರೋದು. ಅಕ್ಕ ಇಲ್ವಲ್ಲ, ಪರವಾಗಿಲ್ಲ. ಅಂಡ್ ಅವ್ರವ್ರು ಕೂಡ ಇಲ್ಲ, ಅವರು ಕೂಡ ಕೆಲಸ ಅಂತ ಹೋದ್ರು. ಅಷ್ಟೇ, ನಮ್ಮ ಒಂದು ಸಂಕ್ರಾಂತಿ ಹಬ್ಬ ಈ ತರ ನಡೀತಾ ಇದೆ. ಸೊ ಫ್ರೆಂಡ್ಸ್, ನೀವು ಆ ಕಂಚಿನ ತಟ್ಟೆ ನೋಡ್ತಾ ಇದ್ರಲ್ಲ, ಆ ತಟ್ಟೆ ಬಂದು ಮಮ್ಮಿಗೆ ಅವ್ರ ತವ್ರ ಮನೆಯಿಂದ ಕೊಟ್ಟಿರೋದು. ಆ್ಯಕ್ಚುಲಿ ಹೇಳ್ತಾರೆ ಮನೆ ಹೆಣ್ಮಗಳಿಗೆಲ್ಲ ಈ ಥರ ತಟ್ಟೆ ಕೊಟ್ಟು ಇದರಲ್ಲಿ ಹಾಲನ್ನು ತಿನ್ನಬೇಕು, ಸೊ ದಟ್ ನಮ್ಮ ತವ್ರ ಮನೆ ಒಂದು ಚೆನ್ನಾಗಿರಲಿ ಅಂತ ಒಂದು ಆಶೀರ್ವಾದ ಕೊಟ್ಟಂಗೆ. ಫ್ರೆಂಡ್ಸ್, ಅವರೆಕಾಯಿ ಇಲ್ಲ, ಸ್ವಲ್ಪನೇ, ಜಾಸ್ತಿ ಇಲ್ಲ, ಒಂದು ಅರ್ಧ kg ಅವರೆಕಾಯಿ ಇಲ್ಲ, ಚೆನ್ನಾಗಿರೋ ಸಿಗ್ತಾ ಇಲ್ಲ. ನಿಮ್ಮ ಮನೆ ಕಡೆ ಎಲ್ಲ ಅವರೆಕಾಯಿ ಎಷ್ಟು ಕೆಜಿ ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆ ಕಡೆ ಎಷ್ಟು ಮಮ್ಮಿ? ನಮ್ಮ ಮನೆ ಕಡೆ 60 ರೂಪಾಯಿ 70 ರೂಪಾಯಿ kg. ಅವು ಚೆನ್ನಾಗಿಲ್ಲ. ಸೋನು ಮಂಡ್ಯದಿಂದ ತಂದದ್ದು 100 ರೂಪಾಯಿಗೆ 2.5 kg. ಸೂಪರ್, ಸಕಲಾಗಿತ್ತು ಅದು. ಈಗ ಸೀಸನ್ ಹೇಳಿದೀನಿ ತಗಮ್ಮ ಅಂತ, ನೋಡೋಣ ಏನ್ ಮಾಡ್ತಾರೆ. ಹೇಳನಪ್ಪ ಬಾರಿ, ಯಾವಾಗ ಬರ್ತೀಯ ಅಂತ. ನಾಳೆ ಬರ್ತೀನಿ ಅದು ಹೇಳು. ಜಿಜಿನೂ ಬುಧವಾರ ಹೋಗೋಣ ಅಂತ ಅಂದು. ಯಾಕೆಂದ್ರೆ ಪಾಸ್ಪೋರ್ಟ್ ರೆಡಿ ಮಾಡ್ಬೇಕಿತ್ತು ಅಂತಂದ. ಜಿಜಿ ಬೇಕಾದ್ರೆ ಬುಧವಾರ ಬರ್ತೇನೆ, ನಾಳೆ ಬಾ ಅಂತ. ನನ್ಗೇನ್ ಗೊತ್ತಾ, ಅವ್ರು ಬಂದಿರೋದು ಪರವಾಗಿಲ್ಲ, ಮಕ್ಕಳನ್ನ ನೋಡ್ಬೇಕು ಅಂತ ಅನ್ಸ್ತಾ ಇದ್ದ. ಅದಕ್ಕೇನೆ ಮಂಗಳವಾರ ಬರ್ತೀನಿ ಏನಪ್ಪ ನಾಳೆ ಅಂತ ಅಂದಂಗಾಯ್ತು. ಆಮೇಲೆ ಬುಧವಾರ ಅಂತ ಅಂದು ನಾನೇನು ಹೇಳಿಲ್ಲ ಬುಧವಾರ ಕ್ಯಾನ್ಸಲ್ ಆಗಿದೆ ಅಂತ, ಸುಮ್ಮನೆ ಆಗಿದ್ದೀನಿ. ಸಮ್ಟೈಮ್ಸ್ ಎಲ್ಲ ನನಗೆ ಅನಿಸುತ್ತೆ, ಈ ಫೋನು ಟೆಕ್ನಾಲಜಿ ಎಲ್ಲ ಎಷ್ಟು ಅಪ್ಡೇಟ್ ಆಗಿಲ್ಲ, ಎಲ್ಲೋ ಒಂದು ಕಡೆ ಒಳ್ಳೇದಾಗಿದೆ ಬಟ್ ಎಲ್ಲೋ ಒಂದು ಕಡೆ ಎಲ್ಲ ಒಂದು ಸ್ವಲ್ಪ ನಾವು ನಮ್ಮದೇ ಅಂತ ಒಂದು ಕನೆಕ್ಷನ್ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಬಿಕಾಸ್ ತುಂಬ ರೇರು ಇವಾಗ ಕುತ್ಕೊಂಡು ಮಾತಾಡಿಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಅದ್ಕೊಂಡು ಕಿತ್ತಾಡ್ಕೊಂಡೆಲ್ಲ ತುಂಬ ಟೈಮ್ ಆಗಿದೆ. ಈ ಥರ ಕುತ್ಕೊಂಡು ಮಾಡಬೇಕು ಇವೆಲ್ಲ. ಇವಾಗೆಲ್ಲ ಬರೀ ಫೋನೇ ಆಗಿದೆಯಲ್ಲ. ಬಟ್ ನನಗೆ ಈ ಥರ ವೈಬ್ಸ್ ಇಷ್ಟ. ಬ್ಯಾಲ್ಕನಿ ಆಯ್ತಾ, ಬಿಸಿಲಲ್ಲಿ ಕುತ್ಕೊಂಡು ಈ ಥರ ತರಕಾರಿ ಕಟ್ ಮಾಡೋದು, ಕಾಳನ್ನ ಏನಂತಾರೆ ಇದನ್ನೆಲ್ಲ ಮಾಡೋದು ತುಂಬಾ ಒಂಥರ ಚೆನ್ನಾಗಿರುತ್ತೆ. ಈ ಥರ ಒಂದು ವೈಬ್ಸು ಒಂಥರ ಓಲ್ಡ್ ಸ್ಕೂಲ್ ಡೇಸಲ್ಲಿ ನೆನಪು ಬರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೀನು ಹೊಸ ಸೀರೆ ಎಲ್ಲರೂ ಹಾಕೋಬೇಕಿತ್ತಾನೆ. ಇವು ಆಯ್ತಲ್ಲ, ನನ್ನ ಕಡೆ ಮರ್ತ್ಬಿಟ್ನಲ್ಲ. ಹೊಸ ಸೀರೆ ಹಾಕೋದು ಮರ್ತ್ಬಿಟ್ಟ. ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋ, ಹೊಸ ಸೀರೆ ಉಟ್ಕೊಂಡು ಪೂಜೆ ಮಾಡೋಣ ಅನ್ಕೊಂಡಿದ್ರೆ
ಮರ್ತೇ ಹೋಗಲ್ಲ. ನಾನು ಪೂಜೆ ಮಾಡ್ಬಿಟ್ಟು ನೆನಪಾಯ್ತು ನನಗೆ ಯಾರು ಮಮ್ಮಿ ಸೇವೆ ಮಾಡ್ತೈತೆ ಅಂತ. ಆಮೇಲೆ ಇನ್ನೇನು ಇವಾಗ ಪೂಜೆ ಬಿಟ್ಟು ನೀನು ಹಸಿರು ಹಾಕೊಂಡು ಹೋಗ್ತೀನಿ ಅಂತ ಸುಮ್ಮನಾಗಿತ್ತು. ನಂದು ಹಂಗೆ ಆಯ್ತದಿನ ತಡಿ ಇವಾಗ ಅಂದೆ, ನಂದು ನೀನು ಯಾರು ಅಂದ್ರಲ್ಲ, ಮರ್ತು ಹೋದೆ. ಅದು ಹೊಸದೇ, ಇದು ಹೊಸದೇ. ಈ ಟೈಮಲ್ಲಿ ನಮ್ಮ ಮನೇಲಿ ಒಂದು ಹೆಣ್ಮಗು ಇರಬೇಕಿತ್ತು ಅಂತ ಅನಿಸ್ತು. ಚೆನ್ನಾಗಿರುತ್ತೆ ಈ ಥರ ಎಲ್ಲಿ ಬಿರಕ್ಕೆ ಹೋಗೋದು, ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಕಾಲಿಗೆ ಗೆಜ್ಜೆ ಹಾಕೊಂಡು ಮನೆ ತುಂಬ ಓಡಾಡೋದು, ಚೆನ್ನಾಗಿ ರೆಡಿ ಆಗೋದು, ಹೇರ್ ಸ್ಟೈಲ್ಸು, ಡೌನ್ ಲಂಗಾನು, ರಂಗ ಬ್ಲೌಸು, ಕ್ಯೂಟ್ ಕ್ಯೂಟ್ ಫ್ರಾಕ್ಸು ಅಲ್ವಾ ಮಮ್ಮಿ? ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಊರ್ ಕಡೆ ಎಲ್ಲ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟು, ಅಕ್ಕ ಬಿಟ್ಟರೆ ಚೆನ್ನಾಗಿ ರಂಗೋಲಿ ವಿಡಿಯೋ ಕಾಲಲ್ಲಿ ತೋರಿಸಿದ್ಲು. ಚೆನ್ನಾಗಿರುತ್ತೆ. ಇಂಥ ಹಬ್ಬ ಎಲ್ಲ ಊರ್ ಕಡೆ ಚಂದ. ನಮ್ಮ ಬೆಂಗಳೂರು ಕಡೆ ಎಲ್ಲ ಅಷ್ಟಕ್ಕಷ್ಟೇನೆ. ಊರ್ ಕಡೆ ಹಳ್ಳಿ ಕಡೆ ಎಲ್ಲ ಇಂಥ ಹಬ್ಬ ಎಲ್ಲ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅಂದ್ರೆ ಬೆಂಗಳೂರಲ್ಲಿ ಏನ್ ಗೊತ್ತಾ, ನಿಮ್ಗೆ ಪರಿಚಯ ಇರಬೇಕು, ಅಕ್ಕಪಕ್ಕ ಮನೇಲಿ ಪರಿಚಯ ಇರಬೇಕು, ಆಮೇಲೆ ಹೋಗ್ತಾ ಬರ್ತಾ ಇರಬೇಕು. ಸೊ ನಮ್ಗೆ ಹೆಂಗೆ ಅಂತಂದ್ರೆ, ನಾವು ಒಂದು ಮನೇಲಿ ಲಾಕ್ ಹಾಕೊಂಡು ಕುತ್ಕೊಂಡ್ರೆ ಇನ್ನು ಯಾರು ಬರ್ತಾ ಹೋಗ್ತಾ ಇದ್ರೆ ಮಾತ್ರ ಡೋರ್ ಓಪನ್ ಮಾಡೋದು, ಯಾರು ಡೋರ್ ಓಪನ್ ಮಾಡಲ್ಲ. ಅಕ್ಕಪಕ್ಕನೂ ಸಹ ಯಾರನ್ನ ಇದ್ದಾರಾ ಇಲ್ವಾ ಅಂತಾನೂ ಗೊತ್ತಾಗಲ್ಲ. ಅಂದ್ರೆ ಒಂಥರ ಐಸೋಲೇಟೆಡ್ ತರ ಇರ್ತೀವಿ. ಸೊ ಇಂಥ ಹಬ್ಬ ಯಾವುದೇ ಹಬ್ಬ ಆಗಿರಲಿ, ಹಳ್ಳಿ ಕಡೆ ಊರ್ ಕಡೆ ಎಲ್ಲ ಚಂದ ಇಂಥ ಹಬ್ಬ ಸೆಲೆಬ್ರೇಟ್ ಮಾಡೋದು. ಏನು ಗೊತ್ತಾ, ಇದು ಅಂತ ನನ್ನ ಮನಸ್ಸಿನ ಮಾತು ಹೇಳ್ಕೊತಿರೋದು. ಮೇ ಬಿ ಕೆಲವೊಬ್ಬರಿಗೆ ಬೋರ್ ಅನಿಸ್ಬೋದು, ಅಥವಾ ಕೆಲವರಿಗೆ ಜಾಸ್ತಿನೂ ಓವರ್ ಆ್ಯಕ್ಟಿಂಗ್ ಆಡ್ತಾಳೆ ಅಂತಲೂ ಅನಿಸ್ಬೋದು. ಬಟ್ ಏನೋ ಗೊತ್ತಿಲ್ಲ, ನಾನು ಹೇಳ್ಕೋಬೇಕು ಅಂತ ಅನಿಸ್ತಿದೆ. ಇಂಥ ಟೈಮೆಲ್ಲ ನೋಡಿದ್ರೆ ನಮ್ಮ ಮಮ್ಮಿ ಜೊತೆ ಅಥವಾ ನನ್ನ ಫ್ಯಾಮಿಲಿ ಜೊತೆ ಬೇಸಿಗೆ ಟೈಮ್ ಸ್ಪೆಂಡ್ ಮಾಡೋದು ನೋಡಿದ್ರೆ ಎಲ್ಲೋ ಲೈಕ್ ತುಂಬ ಬೇಗ ಟೈಮ್ ಹೋಗ್ತಿದೆಯಲ್ಲ, ಮತ್ತೆ ಈ ಟೈಮ್ ಬರುತ್ತಾ ಅಂತ ಒಂದು ಮೈಂಡಲ್ಲಿ ಲೈಕ್ ಐ ಆಮ್ ಎಂಜಾಯಿಂಗ್ ದಟ್ ಮೂಮೆಂಟ್ಸ್. ಆದ್ರೂ ಹೇಳಲ್ವಾ ಒಂದು ಸ್ವಲ್ಪ ಅತಿ ಆಸೆ ಥರ, ಮತ್ತೆ ಟೈಮ್ ಸ್ಪೆಂಡ್ ಮಾಡೋಕೆ ನಂಗೆ ಸಿಗುತ್ತಾ, ಮತ್ತೆ ನಾನು ಬಂದಿರ್ತೀನ ಅಂತ ಏನೋ ಲೈಕ್ ಏನೇನೋ ಮೈಂಡಿಗೆ ಬರುತ್ತೆ. ಬಟ್ ಹಾಗೆ ಹೇಳ್ದಂಗೆಲ್ಲ ನಾನು ಪ್ರತಿ ಸತಿನೂ ಹೇಳ್ತೀನಿ, ಆದಷ್ಟು ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಈ ಫೋನು, TV ಅಥವಾ ಆಚೆನೂ ಹೋಗಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಫಸ್ಟ್ ಪ್ರಯಾರಿಟಿ ಬಂದುಬಿಟ್ಟು ನನಗೆ ಬೇಸಿಕಲಿ ಫಸ್ಟ್ ಪ್ರಯಾರಿಟಿ ಇಸ್ ಮೈ ಫ್ಯಾಮಿಲಿ. ನಾನು ಎಷ್ಟಾಗುತ್ತೆ ಅಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ನಂದು ನೋಡಿ, ನಾನು ಅದೇ ಎಕ್ಸಾಂಪಲ್ ಕೊಡ್ತೀನಿ. ನಾವಿಬ್ರು ಕೂತ್ಕೊಂಡು ಮಾತಾಡ್ತಾ ಇಲ್ವಾ, ನಂದು ಬಂದ್ಬಿಟ್ಟು ರೂಮಿಗೆ ಸೇರ್ಕೊಂಡಿದ್ಲು. ಬೇಸಿಗೆ ಅವ್ಳು ಸ್ವಲ್ಪ ಕೋಲ್ಡ್ ಆಗಿದೆ, ಬಟ್ ಅಷ್ಟೊಂದೇನು ಆಗಿರಲಿಲ್ಲ. ನಾನಿಂದ ಕರಿತಾನೆ ಇದೆ, ನಂದು ಬಾರೆ ಅಂತ ಅವಳು ಬರ್ತಾ ಇರಲಿಲ್ಲ. ಸರಿ ಅಂತ ನಾನೇ ಇವಾಗ ಎದ್ದು ಹೋಗಿ ಅವಳು ಬೆಡ್ಶೀಟ್ನ ಎಳ್ದು ಬರ್ತೀನಿ ನೋಡಿ. ಇವಾಗ ಲವಂಗ ಬೇಡ, ಸುಮ್ಮನೆ ಔಷಧಿ ಕುಡಿ. ಲವಂಗ ತುಂಬಾ ಈಟು. ಸೊ ನನ್ನ ತಂಗಿಗೆ ಹಾಗೆ ಹೇಳ್ದಂಗೆ ಸ್ವಲ್ಪ ಕಾಫು ಕೋಲ್ಡ್ ಥರ ಆಗಿತ್ತು. ಆ್ಯಂಡ್ ಅಮ್ಮ ಹೇಳಿದ್ರು ಲವಂಗ ಕೊಡಬೇಡ ಅಂತ. ಬಟ್ ನಾನು ಅದು ತುಂಬ ಕೆಮ್ತಾ ಇದ್ದಲ್ಲ ಅಂತ ಲವಂಗ ಕೊಟ್ಟೆ ಫ್ರೆಂಡ್ಸ್. ಆ್ಯಂಡ್ ನಾನು ಹೇಳಿದೆ ಕೂಡ ಆ ರೂಮ್ ಬೇಡ, ಬಿಕಾಸ್ ಆ ರೂಮ್ ಫುಲ್ ಕತ್ಲೆ ರೂಮ್, ಅದು ಜಾಸ್ತಿ ಅಲ್ಲಿ ಬಿಸಿಲು ಬರೋದೇ ಇಲ್ಲ, ಬಿಕಾಸ್ ಫುಲ್ ಒಂಥರ ಪ್ಯಾಕ್ ಆಗಿದೆ ಆ ರೂಮು. ಕಿಟಕಿ ಒಂದಿದೆ, ಬಟ್ ಸ್ಟಿಲ್ ಅದು ಕಿಟಕಿ ಒಂಥರ ಇದ್ದಂಗೂ ಇಲ್ಲ ಥರನೇ ಎರಡು ಕಿಟಕಿ. ಹೇಳ್ದೊಳಗೆ ಸ್ವಲ್ಪ ಬಿಸಿಲೆಲ್ಲ ಬರಲಿ, ಮೈಗೆ ಸ್ವಲ್ಪ ಬೀಳಲಿ, ಬಿಕಾಸ್ ಇಡೀ ದಿವಸ ಆಫೀಸಲ್ಲೇ ಇರ್ತೀಯ, ವಾರಕ್ಕೆ 1-2 ದಿವಸ ಮನೇಲಿ ಇರ್ತೀಯ, ಅದರಲ್ಲೂ ನೀನು ಆ ರೂಮಲ್ಲೇ ಸೇರಿಕೊಂಡ್ರೆ ನಿಮಗೆ ಮೈಗೆ ಲೈಕ್ ಸ್ವಲ್ಪ ವೈಟಮಿನ್ ಸಿಗಬೇಕು ಅಂತಾನೆ ಸ್ವಲ್ಪ ಬಿಸಿಲು ಕಡೆ ಹೋಗಬೇಕು ನೀನು ಅಂದ್ಕೊಂಡು. ಅವಳೆಲ್ಲ ಬರಲ್ಲ, ಅಲ್ಲೇ ಮಲ್ಕೋತೀನಿ ಅಂತ ಅಂತಿದ್ದು. ನಾನಿಲ್ಲ ಬಾ ಈ ರೂಮಲ್ಲೇ ಮಲ್ಕೊ, ನಿಮ್ಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ ಅಂತ ಅಂತಿದ್ದೆ. ಅವಳಿಲ್ಲ ಅಂತ ಇದ್ದಲ್ಲ, ಸರಿ ಆಯಿತು ಅಂತ ಹಂಗೆ ರೇಗಿಸ್ಕೊಂಡು ಬೆಡ್ಶೀಟ್ನ ಎಳ್ದು ಬರ್ತೀನಿ ಇವಾಗ. ಸೊ ಈ ಥರ ಕುಚ್ಚಷ್ಟೆಗಳು ನಮ್ಮ ಮನೇಲಿ ನಿಜವಾಗ್ಲೂ ನಾವು 3 ಜನರು ಸೇರ್ಕೊಂಡು ಮಾಡ್ತಾನೆ ಇರ್ತೀವಿ. ನಂದು ಮಾತ್ರ ಜಾಸ್ತಿನೇ ಮಾಡ್ತಾಳೆ. ಅವಳು ಏನು ಮಾಡ್ತಾಳೆ ಗೊತ್ತಾ, ಫೋನ್ ಲೈಕ್ ನಾವು ರೂಮಲ್ಲೇ ಇರ್ತೀವಿ, ಯಾರು ನಮಗೆ ಫೋನ್ ಮಾಡಿಬಿಟ್ಟು ಟಾರ್ಚರ್ ಕೊಡ್ತಾನೆ ಹೇಳ್ತಾಳೆ, ಲಚ್ಚು ಹಂಗೆ ನೀರು ತೊಗೊಂಡ್ಬಾ, ಲಚ್ಚು ಅದು ತೊಗೊಂಬ, ಲಚ್ಚು ಇದು ತೊಗೊಂಡ್ಬಾ ಅಂತ. ಕೊನೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಬಿಡ್ತೀನಿ. ಆ್ಯಂಡ್ ಇವಾಗ ನಮ್ಮ ಅಮ್ಮಂಗೆ ಬೈತಾಳೆ, ಮಮ್ಮಿ ಏನಮ್ಮೇನು ಬರೀ ಇದು ಏನೋ ಇಕ್ಕಿದ ಬೆಳೆದ ಅವರೆಕಾಳ್ದು ಉಪ್ಪಿಟ್ಟು ಅಥವಾ ಅದೇನೋ ಅಂತಾರೆ ಸಾಂಬಾರು ಅಥವಾ ಇದೇ ಮಾಡ್ತೀಯ, ಬೇರೆ ಸಾಂಬಾರೇ ಮಾಡಲ್ಲ ಅಂತ. ಬಿಕಾಸ್ ಐ ಗೆಸ್ ಎಲ್ಲರ ಮನೇಲೂ ಹೀಗೆ ಇರುತ್ತೆ. ಅವರೆಕಾಳು ಸೀಸನ್ ಬಂದಮೇಲೆ ಬರೀ ಅವರೆಕಾಳ್ದೇ ಏನಾದರೂ ಒಂದು ಉಪ್ಪಿಟ್ಟೆ ಆಗಲಿ, ಸಾರಿ ಆಗಿರಲಿ, ಅಥವಾ ಪಲಾವ್ಗೆ ಅಥವಾ ಟಮಾಟ ಬಾತ್ಗೆ ಆಗ್ತಾ ಇರುತ್ತೆ. ಸೊ ಈ ಒಂದು ಸೀಸನ್ ಮುಗಿಯೋ ತನಕ ಇದನ್ನೇ ಮಾಡೋದು ನಮ್ಮ ಮನೇಲಿ. ಈ ಸೀಸನ್ ಮುಗಿದಾದ್ಮೇಲೆ ಬೇರೆ ಸಾಂಬಾರಿಗೆ ಜಂಪ್ ಆಗೋದು ಅನಿಸುತ್ತೆ. ಸೊ ಫ್ರೆಂಡ್ಸ್ ಅಷ್ಟೇ. ಆ್ಯಂಡ್ ಇವಾಗ ನಾನು ನಿಮಗೆ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತೀರಾ ವೆಜ್ ರೆಸಿಪಿ ಶೇರ್ ಮಾಡಿ ಅಂತ. ಸೊ ನಾನು ನಿಮಗೆ ನಮ್ಮ ಮನೇಲಿ ಇಕ್ಕಿದ ಬೇಳೆ ಸಾರು ಹೆಂಗೆ ಮಾಡ್ತಾರೆ ಅಂತ ಒಂದು ಸಿಂಪಲ್ ಹಾಗೂ ತುಂಬಾ ಆಸಮ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ಅದನ್ನ ನೋಡ್ಕೊಂಡು ಬರೋಣ. ಸೊ ನಿಮಗೆ ಇಕ್ಕಿದ ಬೇಳೆ ಸಾಂಬಾರು ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಒಂದು 4 ಕಡಲೆ, 2 ಟಮಾಟೆ ಹಣ್ಣು, ಮತ್ತು ತುರಿದಿರೋ ಕಾಯಿ, ಚಕ್ಕೆ, ಲವಂಗ ಇದಷ್ಟು ತಗೊಂಡು ಫಸ್ಟ್ ನಾವು ಇದನ್ನ ಮಸಾಲೆ ಮಾಡ್ಕೊಳ್ಳೋಣ, ಅಂದರೆ ರುಬ್ಬೋಣ ಫಸ್ಟು ನಾವು. ಆ್ಯಂಡ್ ಇದು ಬಂದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ ಚಿಲ್ಕ್ಸಿರೋದು ಇಕ್ಕಿದ ಬೇಳೆ, ತುಂಬ ಫ್ರೆಶ್ ಆಗಿ ಚೆನ್ನಾಗಿದೆ ಅಲ್ವಾ. ಸ್ವಲ್ಪ ಚಕ್ಕೆ, ಲವಂಗ, ಕಾಯಿ ಎಲ್ಲ ಒಟ್ಟಿಗೆ ರುಬ್ಬಿಡ್ತೀನಿ. ಈರುಳ್ಳಿ ಮಾತ್ರ ಒಗ್ಗರಣೆಗೆ ಹಾಕ್ತೀನಿ.
ಸೊ ಮಮ್ಮಿ ಹಾಗೆ ಹೇಳ್ದಂಗೆ ಎಲ್ಲಾನು ಐಟಮ್ಸ್ ಎಲ್ಲ ಹಾಕಿ ಈರುಳ್ಳಿ ರುಬ್ಬಕ್ಕೆ ಅಂತ ಆ್ಯಂಡ್ ಒಂದು ಸ್ವಲ್ಪ ಈರುಳ್ಳಿ ಸೈಡಿಗೆ ಎತ್ತಿಟ್ಟಿದ್ರು ಬಿಕಾಸ್ ಅದು ಒಗ್ಗರಣೆ ಕೊಡೋಕ್ಕೆ ಅಂತ ಫ್ರೆಂಡ್ಸ್. ಆ್ಯಂಡ್ ನೀವು ಕನ್ಸಿಸ್ಟೆನ್ಸಿ ಬಂದು ನಿಮಗೆ ಎಷ್ಟು ತೆಳು ಬೇಕಾ ಅಥವಾ ಗಟ್ಟಿ ಬೇಕಾ ಅಂತ ಅದ್ರ ಪ್ರಕಾರ ನೀರು ಹಾಕಿ. ಸೊ ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ರುಬ್ಬಿಟ್ಟು ಇವಾಗ ಮನೆ ಖಾರದ ಪುಡಿನ ಒಂದು 2 to 3 ಸ್ಪೂನ್ಸ್ನ ಹಾಕೋಣ. ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ರುಬ್ಬೋಣ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಸಾಂಬಾರ್ಗೆ ಮಸಾಲೆ ರೆಡಿ ಆಗಿದೆ. ಸೊ ಇವಾಗ ನಾವು ಸಾಂಬಾರು ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಏನೂ ಇಲ್ಲ, ಒಂದು ಪಾತ್ರೆ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಾಯಬೇಕು. ಅದಾದಮೇಲೆ ಸಾಸಿವೆ ಹಾಕಿ ಸೊ ಸಾಸಿವೆ ಆದಮೇಲೆ ಇವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪನ್ನ ಹಾಕಿ ಆ್ಯಂಡ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಆ್ಯಂಡ್ ಇದರಲ್ಲೇ ಒಂದೇ ಒಂದು ಸ್ಪೂನಷ್ಟು ನಾವು ಮಸಾಲ ಏನು ರುಬ್ಬಿಟ್ಟಿದ್ದೀವಲ್ಲ ಅದನ್ನ ಹಾಕಿ. ಯಾಕಾಗ ಮಾಡೋದು? ಅದು ಗಮನ ಎಲ್ಲ ಒಳಗಡೆ ಇರುತ್ತೆ ಅಂತ. ಈಗ ಒಗ್ಗರಣೆಗೆ ಹಾಕ್ಬಿಟ್ಟು ಮುಚ್ಚಬೇಕು, ಗಮನ ಎಲ್ಲ ಅಲ್ಲೇ ಇರುತ್ತೆ, ಆಚೆಗೆ ಬರಲ್ಲ. ಸೊ ಒಗ್ಗರಣೆ ಎಲ್ಲ ಕೊಟ್ಟು ಆಯಿತು. ಆ್ಯಂಡ್ ಇವಾಗ ಚಿಲ್ಕ್ಸಿರೋ ಕಾಳನ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೋಣ. ಇಲ್ಲ, ನಾಳೆ ಉಪ್ಪಿಟ್ಟಿದೆ ಸಾಲಲ್ಲ, ಅಷ್ಟು ಉಪ್ಪಿಟ್ಟಿಗೆ ಸಾಲುತ್ತಾ? ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಬೇಕು. ಬದನೆಕಾಯಿ ಇಲ್ಲ, ಆಲೂಗಡ್ಡೆ ಇತ್ತು. ಯಾವ್ದಾದ್ರು ತರಕಾರಿ ವೇಸ್ಟ್ ಆಗೋದು ಬದಲು ಎಲ್ಲ ತಿನ್ನೋದೆ ಅಂತ ಹಾಕ್ತಾ ಇದ್ದೀನಿ. ಅದನ್ನ ಕ್ಯಾರೆಟು ಬದನೆಕಾಯಿ ಇಟ್ಟಿದ್ದಲ್ಲ ಮಮ್ಮಿ, ನಾನು ಅಷ್ಟೊಂಥರ ಬದನೆಕಾಯಿ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸೌಟ್ ತಗೊಂಡೆಲ್ಲ ಬೇಳೆಗಳು ಕಲಸೋಗ್ಬಿಡ್ತೇವೆ. ಸೊ ಹಾಗೆ ಹೇಳ್ದಂಗೆ ಕಾಳು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಮನೇಲೇ ಯಾವ ತರಕಾರಿ ಇದೆಯೋ ಅದನ್ನ ಹಾಕಿ ಫ್ರೆಂಡ್ಸ್. ಆ್ಯಕ್ಚುಲಿ ಇದಕ್ಕೆ ಬದನೆಕಾಯಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ನಾವು ಏನು ಮಸಾಲೆನ ರುಬ್ಬಿರ್ತೀವಲ್ಲ ಆ ಮಸಾಲೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ, ನಿಮಗೆ ಗೊತ್ತಿರುತ್ತೆ ಲೈಕ್ ಸಾಂಬಾರ್ಗೆ ಎಷ್ಟು ತೆಳು ಇರಬೇಕಂತ ಅಷ್ಟು ನೀರು ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ಸಾಂಬಾರು ಅಂದರೆ ಇಕ್ಕಿದ ಬೇಳೆ ಸಾಂಬಾರು ರೆಡಿ ಆಗಿದೆ. ನಮ್ಮ ಕಡೆ ಅಂತೂ ಇದೇ ಥರ ಸಾಂಬಾರು ಮಾಡೋದು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಕುದಿ ಬರುತ್ತೆ ನೋಡಿ. ಕುದಿ ಬಂದಮೇಲೆ ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ಸೊ ತುಂಬಾ ಸಿಂಪಲ್ ಹಾಗೂ ತುಂಬಾ ಯಮ್ಮಿ ಟೇಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಯಾವ ಥರ ಇಕ್ಕಿದ ಬೇಳೆ ಸಾರನ್ನ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಇದೆ ಅಂತ ನಾನು ಜಾಸ್ತಿ ಬೇಯಿಸ್ಬಿಟ್ಟಿದ್ದೆ ಅಮ್ಮಿ. ನನ್ನ ಮಗನ್ ಚೆನ್ನಾಗಿ ನೋಡ್ಕೊ ನಂದು. ಬಾ ಮತ್ತೆ ಕುತ್ಕೊಳ್ಳಿ ಅವ್ನ ಪಕ್ಕ. ನಾನು ಬೇರೆ ಕೆಲಸ ಮಾಡ್ತಾ ಇದೀನಿ ತಾನೆ. ಇಲ್ಲಿ ಮ್ಯೂಸಿಕ್ ಯಾಕೆ ಹಾಕಿಲ್ಲ? ಅದು ಶೆಲ್ ಇಲ್ಲ ಕಣೆ, ನಮ್ ಕಣ್ಮಣಿ ಆ ಶೆಲ್ನ ಎಲ್ಲೋ ಬಿಸಾಕೋನದೆಲ್ಲ ಗ್ಯಾರಂಟಿ ಮುರ್ದಾಗ್ಬಿಡ್ತಾನೆ ಇದನ್ನ. ಲಡ್ಡುಮಾ ಓ ಧುಮ್ತನ 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 ಧುಮ್ತನ. ಬೇಡ ಅನ್ಕೊಂಡು ತುರುಗ್ಬಿಟ್ಟ ನಿನ್ ಬಾಯಿ ಒಳಗೆ. ನಾನ್ ತಿನ್ಬಾರ್ದ ಮಮ್ಮಿ? ತಿನ್ಬೋದಾ? ಅಷ್ಟೊಂತರ ಎಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿದೇನೆ. ಮೈಂಡ್ ಬ್ಲೋಯಿಂಗ್. ಏನು ತಿನ್ಬಿಟ್ಟು ನಿನ್ನೆ ಲಂಚ್ ನೆನಪಾಯ್ತು. ಹೇಳ್ಬಿಟ್ಲು. ನನಗೆ ಚೆನ್ನಾಗಿತ್ತಲ್ವ ಲಂಚ್? ಸೂಪರ್ ಆಗಿತ್ತು. ಸೊ ನೆನ್ನೆ ಎಲ್ಲ ನಾವು ಹೋಟ್ಲೆ ನಾಮದಾರೀಸ್ ಆಗಿತ್ತು. ನರ್ಮದಾ ನಾಮದಾರೀಸ್ ಅಂತ ಇದೀನಿ. ನಾಮದಾರೀಸ್ ಬಂದು ಸೂಪರ್ ಮಾರ್ಕೆಟು. ಸೊ ನೆನ್ನೆ ನರ್ಮದಾಸ್ ಹೋಗಿದ್ವಿ. ಮಸ್ತು ಚಿಕನ್ ಬಿರಿಯಾನಿ, ತಂದೂರಿ,
ಪೆಪ್ಪರ್ ಚಿಕನ್ ಸಕಾಲಿರುತ್ತೆ ಸರ್. ಇವಾಗ ಮತ್ತೆ ಬಾಯಿಂದ ನೀರು ಬರ್ತಾ ಇದೆ, ಬಟ್ ತುಂಬಾ ಚೆನ್ನಾಗಿತ್ತು. ನರ್ಮದಾಸ್ ಕೋರ್ಮಂಗಲದಲ್ಲಿ ಇರೋದು ನರ್ಮದಾಸು, ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಂಡ್ ತಂದೂರಿ ಟ್ರೈ ಮಾಡಿ, ತಂದೂರಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಬೇರೆ ಗ್ರೇವೀಸ್ ಅಷ್ಟಕ್ಕಷ್ಟೇನೆ, ಬಟ್ ತಂದೂರಿ ಮಾತ್ರ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಅಂಡ್ ಇವನ್ ಬಿರಿಯಾನಿ ಕೂಡ ತುಂಬಾನೇ ಚೆನ್ನಾಗಿತ್ತು. ನಂದು ಹಬ್ಬದಿಂದ ಆರ್ಡರ್ ಕೊಡ್ತಿದ್ಯಾ ನೀನು? ನಿನ್ ಮಗುನ ನೋಡ್ಕೊಂಡ್ ಕೂತಿದೀನಿ. ಏನ್ ನೋಡ್ತಿದ್ಯಾ ನೀನ್? ಅವನ ಜೊತೆ ಏನಾದ್ರು ಮಾತಾಡ್ಸಿದ್ಯಾ? ಪಾಪ ಅವ್ನ ಹೆಂಗೆ ಒಂಥರ ಒಬ್ಬಂಟಿಯಾಗಿ ಆಟ ಆಡ್ತಾವನೆ. ಅವ್ನೇನ್ ಮಾತಾಡ್ತಾನೆ ನನ್ ಜೊತೆ ಬಂದಿ? ಅಕ್ಕ ಎಷ್ಟು ಚೆನ್ನಾಗಿ ಮಾತಾಡ್ಸಳೆ ಗೊತ್ತಾ ಅವನ ಜೊತೆ. ಮಾತಾಡ್ತಾಳೆ, ಒಂದ್ ನಿಮಿಷ ಮಾತಾಡ್ಬಿಟ್ಟು ಹೋಗ್ತಾಳೆ. ಬೆಳಗ್ಗೆಯಿಂದ ಎತ್ಕೊಂಡಿದ್ದೀನಿ ಅವನ್ನ. ಎಲ್ಲಿ ಎತ್ಕೊಂಡಿದ್ಯವ ನೀನ್ ಬೆಳಗ್ಗೆಯಿಂದ? ತಗೊಂಡ್ಕೊಂಡು ಕಡ್ಲೆ ಬೀಜನ ಊಟ ಮಾಡು ಬಾ ಫಸ್ಟ್, ಆಮೇಲೆ ಕಡ್ಲೆ ಬೀಜ. ಏನ್ ಸಾಂಬಾರ್ ಮಾಡಿ ಒಗ್ಗರಣೆ ಕೊಟ್ಟಿ ಬಿಸಿ ಬಿಸಿ ಮುದ್ದೆ ಮಾಡಿ ಮಡ್ಗಾಡ್ಬಿಡು. ಬಾರಿ ಆಯ್ತು. ಸೊ ನಮ್ ನಂದುಗೆ ಹುಷಾರಿಲ್ಲ, ಅವಳಿಗೆ ಒಂದ್ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿದೆ. ಬಾರಿ ಊಟ ಮಾಡು ಫಸ್ಟ್, ಆಮೇಲೆ ಕಡ್ಲೆ ಬೀಳ್ತೀನಿ ಅಂತ. ಮುದ್ದೆ ಕಟ್ಟಿಡು ಬರ್ತೀನಿ. ಮುದ್ದೆ? ನಿನ್ ಮಗಳಿಗೆ ಮುದ್ದೆ ಬೇಕಂತೆ ಮಮ್ಮಿ. ಮಾಡ್ಲಾ ಮುದ್ದೆ? ಮಾಡ್ತೀನಿ ಮಮ್ಮಿ, ಬೇಕಾದ್ರೆ ಮಾಡ್ಲಾ? ಮತ್ತೆ ಇವತ್ತೇ ಮುದ್ದೆ ಮಾಡುವಂತೆ ಸುಮ್ಮನೆ ಏನೇನೋ ಹೇಳ್ಬೇಡ. ಅಮ್ಮ ಸೇವೆ ನೋಡಿ, ಮಗಳಿಗೆ ಹೆಂಗ್ ಸೇವೆ ಮಾಡ್ತಾರೆ, ನನಗ್ ಮಾತ್ರ ಮಾಡಲ್ಲ ಹಿಂಗೆ ಸೇವೆ. ಸುಮ್ಮನೆ ಹೇಳ್ತಿರೋದು ಚೌಕ. ನಂದು ಇಲ್ಲಿ ನನ್ ರೂಮ್ ಬಂದು ಅನ್ಬೇಡ, ಮಗುನ್ ಮಲಗಿಸ್ತೀನಿ ನಾನು. ಫುಲ್ ಕಸ ಮಾಡ್ಬೇಡ. ಅಮ್ಮ ಶಾರಿ ಕಣಮ್ಮ, ಅಮ್ಮ ಶಾರಿ 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 ಎಲ್ಲಕ್ಕಿಂತ ಗುಡ್ಡು ಇವಳು ಬ್ಯಾಡ. ಆ ಜಿಂಕಿಗೂ ಹಂಗೆ ಮಾಡಿದ್ದು. ನಾನ್ ಇಷ್ಟಪಟ್ರೆ ಆಮೇಲೆ ಗೊತ್ತಾಳ ನನ್ಗಿಷ್ಟ ಅಂತ. ನಾ ಆತರ ಮಾಡೋದೇ ನನ್ಗೆ ಮಕ್ಕಳು ಒಂದೇನೆ. ನಂದು ಎಷ್ಟು ಚೀಟಿಂಗ್ ಮಾಡ್ತಾಳೆ ಗೊತ್ತಾ? ಫಸ್ಟ್ ಲಕ್ಷಿತ್ತು, ಸೆಕೆಂಡ್ ಜಿಂಕಿ, ಥರ್ಡ್ ಅವ್ರಿಗೆ ಟೈಮ್ ಸಿಕ್ದಾಗ ಮಾತ್ರ ನನ್ ಮಗನ ಬಂದ್ಬಿಟ್ಟು ಅವಳು ಮಾತಾಡ್ಸೋದು. ಎತ್ಕೊಳಕ್ ಬಂದಾಗ ಮಲಗಿರ್ತಾರೆ. ಅಮ್ಮ ಶಾರಿ ಇಲ್ಲ, ಸಣ್ಣ ಮಕ್ಳಲ್ವಾ ಎತ್ಕತ್ತಿದ್ದಿಲ್ಲ. ಇವಾಗ ಒಂದ್ ಸ್ವಲ್ಪ ದೊಡ್ಡರಾದ್ನಲ್ಲ. ನಾ ಜಿಂಕಿಗೂ ಎತ್ಕೊತಾ ಇರ್ಲಿಲ್ಲ ಸಣ್ಣ ಮಗು. ಸ್ವರ್ಗ ಇದು ನಮ್ಮ ಮನೇಲಿ. ನಮ್ ಪುಟ್ಟ ಸ್ವರ್ಗಕ್ಕೆ ಆಶೀರ್ವಾದ ಮಾಡಿ ಎಲ್ರುವೆ. ಇದು ನಮ್ ಪುಟಾಣಿ ಸ್ವರ್ಗ. ಅಮ್ಮಂಗೆ